Okay, sources of electromagnetic waves. So these electromagnetic waves were theoretically discovered by the J.C. Maxwell. According to J.C. Maxwell, by changing the electric field, magnetic field can be produced. By changing the magnetic field, electric field can be produced. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಪರ್ಪೆಂಡಿಕ್ಯುಲರ್ ಇದ್ದಾವೆ. ಇದು ಎಲೆಕ್ಟ್ರಿಕ್ ಫೀಲ್ಡು, ಇದು ಮ್ಯಾಗ್ನೆಟಿಕ್ ಫೀಲ್ಡು. ಈ ಮ್ಯಾಗ್ನೆಟಿಕ್ ಫೀಲ್ಡು ಚೇಂಜ್ ಆದಾಗ ಆ ಸ್ಪೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಪ್ರೊಡ್ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎಲೆಕ್ಟ್ರಿಕ್ ಫೀಲ್ಡು ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗುತ್ತೆ. ಈ ರೀತಿ ಆ ಒಂದು ಸ್ಪೇಸಲ್ಲಿ ಅಟ್ ದ ಟೈಮ್ the fluctuation of electric and magnetic field propagates in the form of waves. Such waves are called electromagnetic waves. Under the waves in which electric field and magnetic field fluctuate, electric field vector and magnetic field vector fluctuations propagates sinusoidally in the space at the time are called electromagnetic waves. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಪರ್ಪೆಂಡಿಕ್ಯುಲರ್ ಇರ್ತವೆ. ಅವುಗಳ ಫ್ಲಕ್ಚುಯೇಷನ್, ಇದು ಚೇಂಜ್, ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದಾಗ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿ ಆ ಒಂದು ಫ್ಲಕ್ಚುಯೇಷನ್ ಅವೆರಡು ಫೀಲ್ಡ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಡೈರೆಕ್ಷನಲ್ಲಿ ಆ ಒಂದು ಫ್ಲಕ್ಚುಯೇಷನ್ನು ಇನ್ ದ ಫಾರ್ಮ್ ಆಫ್ ವೇವ್ಸ್ ಪಾಸ್ ಆಗುತ್ತೆ. ಆ ಒಂದು ಸ್ಪೇಸಲ್ಲಿ, ಆ ಟೈಮಲ್ಲಿ ಅಂಥ ಒಂದು ವೇವ್ಸ್ ನಾವೆಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಇದು ಎಲೆಕ್ಟ್ರಿಕ್ ಫೀಲ್ಡ್ನ ಫ್ಲಕ್ಚುಯೇಷನ್, ಇದು ರೆಡ್ ಕಲರ್ ಇರ್ತಕ್ಕಂಥದ್ದು ಮ್ಯಾಗ್ನೆಟಿಕ್ ಫೀಲ್ಡ್ನ ಫ್ಲಕ್ಚುಯೇಷನ್ ಪಾಸ್ ಆಗಿದೆ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸೊ ಸಚ್ ವೇವ್ಸ್ ಆರ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. In this electromagnetic waves, that electromagnetic waves displacement vector Ey is equal to E naught into sin of kx minus omega t. Ey ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ y axis. E naught ಅಂದ್ರೆ ಮ್ಯಾಕ್ಸಿಮಮ್ ಮತ್ತು ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. k ಅಂದ್ರೆ ಪ್ರೊಪಗೇಷನ್ ಕಾನ್ಸ್ಟೆಂಟ್ k equal to 2 pi by lambda. ಒಮೆಗಾ ಅಂತಂದ್ರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ, ಒಮೆಗಾ equal to 2 pi by t or 2 pi f. ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ Bz is equal to along the y axis B naught into sin of kx minus omega t. B naught is the maximum or peak value of the magnetic field. And V is equal to omega by k or V is equal to E divided by B. ಇಲ್ಲಿ ಒಮೆಗಾ ಅಂದರೆ ಆಂಗ್ಯುಲರ್ ಫ್ರೀಕ್ವೆನ್ಸಿಯನ್ನು ಪ್ರೊಪಗೇಷನ್ ಕಾನ್ಸ್ಟೆಂಟ್ ಇಂದ ಡಿವೈಡ್ ಮಾಡಿದಾಗಲೂ ಸಹಿತ ವೆಲಾಸಿಟಿ ಆಫ್ ದ ವೇವ್ ಸಿಗುತ್ತೆ. ಇಲ್ಲಿ ಸಹಿತ ವೆಲಾಸಿಟಿ ಆಫ್ ದ ವೇವ್ V is equal to E divided by B. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಡಿವೈಡ್ ಮಾಡಿದಾಗಲೂ ಸಹಿತ ಈ ಒಂದು ವೆಲಾಸಿಟಿ ಆಫ್ ದ ವೇವ್ ಸಿಗುತ್ತೆ ಅಕಾರ್ಡಿಂಗ್ ಟು ದಿಸ್ ವೆಲಾಸಿಟಿ ಸೆಲೆಕ್ಟರ್ ಕಾನ್ಸೆಪ್ಟ್. ಓಕೆ, ಈ ಒಂದು ಲೊರೆನ್ಸ್ ಫೋರ್ಸ್ ಅಂತ ತಗೊಂಡು ನಾವು ಈಕ್ವೇಶನ್ ಡಿರೈವ್ ಮಾಡಿದ್ವಿ ಪ್ರಿವಿಯಸ್ ಚಾಪ್ಟರ್ನಲ್ಲಿ. ಈಗ ಈ ಒಂದು ವೆಲಾಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಕಾರ್ಡಿಂಗ್ ಟು ದ ಮ್ಯಾಕ್ಸ್ವೆಲ್ ಇನ್ ದ ಫ್ರೀ ಸ್ಪೇಸ್ C is equal to 1 divided by mu naught into epsilon naught. ಈ ಒಂದು J.C. ಮ್ಯಾಕ್ಸ್ವೆಲ್ಲು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳ ವೆಲಾಸಿಟಿಯನ್ನು ಅಂದರೆ ಫ್ರೀ ಸ್ಪೇಸಲ್ಲಿ ಇರ್ತಕ್ಕಂಥ ಅವುಗಳ ವೆಲಾಸಿಟಿದು ಇಕ್ವೇಷನ್ ಕೊಟ್ಟಿದ್ದಾನೆ. C equal to 1 divided by mu naught into epsilon naught. Mu naught is the permeability of the free space. Its value is 4 pi into 10 raised to minus 7 Henry per meter. And epsilon naught is the permittivity of the free space. Its value is 8.854 into 10 raised to minus 12 farad per meter. ಇವೆರಡು ವ್ಯಾಲ್ಯೂಸ್ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ we get 3 into 10 raised to 8 meter per second is the value of velocity of electromagnetic waves according to the equation given by the Maxwell. Similarly, the velocity of the electromagnetic waves in the medium is given by V is equal to 1 divided by mu into epsilon. Mu is absolute permeability of the medium and epsilon is absolute permittivity of the
medium. Here mu is equal to mu naught into mu r and epsilon equal to epsilon naught into epsilon r. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇಲ್ಲಿ ಆಗ v is also equal to c divided by mu r into epsilon r. C is the velocity of light, velocity of electromagnetic waves in the free space, divided by mu r other relative permeability of the medium and epsilon r ಅಂತಂದ್ರೆ relative permittivity of the medium or dielectric constant. ಈ ರೀತಿ ಫ್ರೀ ಸ್ಪೇಸ್ ಅಲ್ಲಿರೋ ವೆಲಾಸಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದ್ರೆ ಇದು ಆಯಿತು ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್. ಅದೇ ರೀತಿ ಮೀಡಿಯಂ ಅಲ್ಲಿರೋ ವೆಲಾಸಿಟಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದ ಈಕ್ವೇಷನ್ ಬೇಕು ಅಂದ್ರೆ v equal to 1 divided by square root of mu into epsilon or v is equal to c divided by square root of mu r into epsilon r. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತಂದ್ರೆ ರೇಡಿಯೋ ವೇವ್ಸ್ ಆಗ್ಬೋದು, ಮೈಕ್ರೋವೇವ್ಸ್, ವಿಸಿಬಲ್ ರೇಸ್, ಲೈಟ್ ರೇಸ್, ಅದೇ ರೀತಿ ಇನ್ಫ್ರಾರೆಡ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ಎಕ್ಸ್ ರೇಸ್ ಅಂಡ್ ಗಾಮಾ ರೇಸ್. ದೀಸ್ ಆರ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಇಂದರ 1888 ಎಕ್ಸ್ಪರಿಮೆಂಟಲಿ ಡಿಸ್ಕವರ್ ಮಾಡಿರ್ತಕ್ಕಂಥನು ಹರ್ಟ್ಜ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಥೆರಿಟಿಕಲಿ ಡಿಸ್ಕವರ್ ಮಾಡಿದ್ದು ಜೆ.ಸಿ. ಮ್ಯಾಕ್ಸ್ವೆಲ್. ಕೇಳ್ತಾನೆ, 1 ಮಾರ್ಕಿಗೆ ಕೇಳಿದ್ದಾನೆ ಭಾಳ ಸರಿ. ಅದೇ ರೀತಿ ಎಕ್ಸ್ಪರಿಮೆಂಟಲಿ ಡಿಸ್ಕವರ್ ಮಾಡಿರ್ತಕ್ಕಂಥನ ಯಾರು? ಹರ್ಟ್ಜ್, ರುಡಾಲ್ಫ್ ಹರ್ಟ್ಜ್. ಹಾಗಾದರೆ ಈ ಒಂದು ಎಕ್ಸ್ಪರಿಮೆಂಟಲಿ ಕಂಡಿಡ್ತಾನೆ. ಹಾಗೇನೆ 6 ಮೀಟರ್ ವೇವ್ ಲೆಂತ್ ಇರ್ತಕ್ಕಂಥ, ನಿಯರ್ಲಿ 6 ಮೀಟರ್ ವೇವ್ ಲೆಂತ್ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ LC ಆಸಿಲೇಟರ್ ಅನ್ನು ಯೂಸ್ ಮಾಡಿಕೊಂಡ್ರು. LC ಆಸಿಲೇಟರ್, ಇಂಡಕ್ಟನ್ಸ್ ಅಂಡ್ ಕೆಪಾಸಿಟರ್ ಆಸಿಲೇಟರ್ನ ಯೂಸ್ ಮಾಡಿಕೊಂಡು ಹರ್ಟ್ಜು ಈ ಒಂದು 6 ಮೀಟರ್ ವೇವ್ ಲೆಂತ್ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಫಸ್ಟ್ ಟೈಮ್ ಡಿಸ್ಕವರ್ ಮಾಡ್ತಾನೆ ಇಂದರ 1888. ಅದಾದಮೇಲೆ ಇಂಡಿಯನ್ ಸೈಂಟಿಸ್ಟ್ ಜಗದೀಶ್ ಚಂದ್ರ ಬೋಸ್, J.C. Bose also experimentally determined the electromagnetic waves of wavelength nearly 5 millimeter to 25 millimeter. ಈ 5 ಮಿಲಿಮೀಟರ್ ಇಂದ 25 ಮಿಲಿಮೀಟರ್ ವೇವ್ ಲೆಂತ್ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಇಂಡಿಯನ್ ಸೈಂಟಿಸ್ಟ್ J.C. Bose, ಜಗದೀಶ್ ಚಂದ್ರ ಬೋಸ್ ಅವರು ಡಿಸ್ಕವರ್ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಇದರ 1889 ಮಾರ್ಕೋನಿ first time discover the wireless communication across the English Channel of width 50 km by using the electromagnetic waves. ಈ ಮಾರ್ಕೋನಿ ಫಸ್ಟ್ ಟೈಮು ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನು ಯೂಸ್ ಮಾಡಿಕೊಂಡು ವೈರ್ಲೆಸ್ ಕಮ್ಯುನಿಕೇಷನ್ ಅನ್ನು ಡಿಸ್ಕವರ್ ಮಾಡ್ತಾನೆ ಅಕ್ರಾಸ್ ದ ಬ್ರಿಟಿಷ್ ಚಾನಲ್. ಅದರ ವಿಡ್ತ್ 50 ಕಿಲೋಮೀಟರ್ ಇದೆ. ಈ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ಡಿಸ್ಕವರ್ ಮಾಡ್ತಾರೆ. ಈಗ ಸೋರ್ಸಸ್ ಏನು? ಇಲ್ಲಿ ನಮಗೆ ಗೊತ್ತಿದೆ, ಇಫ್ ದ ಚಾರ್ಜ್ ಇಸ್ ಅಟ್ ರೆಸ್ಟ್ then only electric field can be produced. ಚಾರ್ಜ್ ರೆಸ್ಟ್ ಅಲ್ಲಿ ಇದ್ರೆ ಅದ್ರ ಸರೌಂಡಿಂಗ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಚಾರ್ಜ್ ಫ್ಲೋ ಆಗುತ್ತೆ ಅಂದ್ರೆ ಅರ್ಥ ಏನು? ಕರೆಂಟ್ ಪಾಸ್ ಆಗುತ್ತೆ. ಯಾವುದೇ ವೈರಲ್ಲಿ ಕರೆಂಟ್ ಪಾಸ್ ಆದ್ರೆ ಅದ್ರ ಸರೌಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತು. ಹಾಗೇನೆ ಆ ಕರೆಂಟ್ ಪಾಸ್ ಆಗುತ್ತೆ ಅಂದ್ರೆ ಅರ್ಥ ಏನು? ಚಾರ್ಜ್ ಫ್ಲೋ ಆಗುತ್ತೆ ಅಂತ ಅರ್ಥ. ಈ ರೀತಿ ಆ ಚಾರ್ಜ್ ಫ್ಲೋ ಆದಾಗ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಆ ಒಂದು ಚಾರ್ಜ್ ಕಾನ್ಸ್ಟೆಂಟ್ ಸ್ಪೀಡಿಂದ ಹೋಗ್ತಾ ಇರುತ್ತೋ ಆಗ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಚಾರ್ಜ್ದು ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೋ ಆಗ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ವೆಲಾಸಿಟಿ ಆಫ್ ದ ಚಾರ್ಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೋ, ಚಾರ್ಜರ್ ಪಾರ್ಟಿಕಲ್ ಡಿಕ್ರೀಸ್ ಆಗುತ್ತೋ ಆಗ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡು ಸಹಿತ ಚೇಂಜ್ ಆಗುತ್ತೆ. ಅಂದರೆ ಯಾವಾಗ ಚಾರ್ಜರ್ ಪಾರ್ಟಿಕಲ್ ಆಕ್ಸಿಲರೇಟ್ ಆಗ್ತಾ ಹೋಗುತ್ತೋ ಆಗ ಮ್ಯಾಗ್ನೆಟಿಕ್ ಫೀಲ್ಡು ಸಹಿತ ಚೇಂಜ್ ಆಗುತ್ತೆ. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೋ ಅಕಾರ್ಡಿಂಗ್ ಟು ಫ್ಯಾರಡೆ ಆಗ ಮ್ಯಾಗ್ನೆಟಿಕ್ ಫೀಲ್ಡು ಎಲೆಕ್ಟ್ರಿಕ್ ಫೀಲ್ಡು ಪ್ರೊಡ್ಯೂಸ್ ಆಗುತ್ತೆ. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತು. ಹಾಗಾದ್ರೆ ಯಾವಾಗ ಚಾರ್ಜರ್ ಪಾರ್ಟಿಕಲ್ಸ್ಗಳು ಆ ಸ್ಪೇಸಲ್ಲಿ ಆ ಟೈಮಲ್ಲಿ ಆಕ್ಸಿಲರೇಟ್ ಆಗ್ತಾ ಹೋಗ್ತಾವೋ, ಅವುಗಳ ವೆಲಾಸಿಟಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೋ ಆಗ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಆಗಿ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗ್ತವೆ.
ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಆಕ್ಸಲರೇಟೆಡ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಓಕೆ, ಸೊ ಹಾಗಾದ್ರೆ ಈ ರೀತಿ ಆಕ್ಸಲರೇಟೆಡ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಇಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗ್ತದೆ ಅಂತ ಗೊತ್ತಾಯ್ತು. ಹಾಗೇನೆ ವಿ ನೋ ದಟ್ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಆಸಿಲೇಟರ್, ಅಥವಾ ಇಲ್ಲಿ ನಾವು ಎಲ್ ಸಿ ಆಸಿಲೇಟರ್ನ ತಗೊಂಡು ಅಲ್ಲಿ ಎಲ್ ಸಿ ಆಸಿಲೇಟರ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಮೈಕ್ರೋವೇವ್ಸ್ ಮತ್ತು ರೇಡಿಯೋ ವೇವ್ಸ್, ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನು ಯೂಸ್ ಮಾಡಿಕೊಂಡು ರೇಡಿಯೋ ವೇವ್ಸ್ ಮತ್ತು ಈ ಒಂದು ಮೈಕ್ರೋವೇವ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಅದೇ ರೀತಿ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಗೊತ್ತು. ಅಲ್ಲಿ ಕಾನ್ಸ್ಟೆಂಟ್ ಸ್ಪೀಡಿಂದ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರೋದ್ರಿಂದ ಆ ಎಲೆಕ್ಟ್ರಾನಿಂದ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗಲ್ಲ. ಆದರೆ when the electron jumps from higher orbit to the lower orbit, ಆಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗ್ತವೆ. ಈ ರೀತಿ ಎಲೆಕ್ಟ್ರಾನ್ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್, ಹೈಯರ್ ಸ್ಟೇಷನರಿ ಆರ್ಬಿಟ್ ಇಂದ ಲೋಯರ್ ಸ್ಟೇಷನರಿ ಆರ್ಬಿಟ್ಗೆ ಜಂಪ್ ಆದಾಗ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಮತ್ತು ಡಿಫ್ರೆಂಟ್ ವೇವ್ಲೆಂತ್ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಆಗ್ತವೆ. ಅವೇನೇ ಲೈಟ್ ವೇವ್ಸ್ ಆಗ್ಬೋದು, ಇನ್ಫ್ರಾರೆಡ್ ರೇಸ್ ಆಗ್ಬೋದು, ಅಲ್ಟ್ರಾ ವೈಲೆಟ್ ರೇಸ್ ಆಗ್ಬೋದು. ಇವು ಪ್ರೊಡ್ಯೂಸ್ ಆಗೋದು ಬೈ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಡಿಫ್ರೆಂಟ್ ಸ್ಟೇಷನರಿ ಹೈಯರ್ ಆರ್ಬಿಟ್ ಟು ದ ಲೋಯರ್ ಆರ್ಬಿಟ್. ಸೊ ಸಿಮಿಲರ್ಲಿ ಎಕ್ಸ್ರೇಸ್ ಯಾವ ರೀತಿ ಪ್ರೊಡ್ಯೂಸ್ ಆಗ್ತವೆ? ವೆನ್ ದ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ಸ್ ಆರ್ ಸಡನ್ಲಿ ಸ್ಟಾಪ್ಡ್ ಬೈ ದ ಸಾಲಿಡ್ ಟಾರ್ಗೆಟ್, ಆಗ ಇನ್ಸಿಡೆಂಟ್ ಎಲೆಕ್ಟ್ರಾನ್ಸ್ supplies the energy to the inner orbits of the electrons. Then these electrons are shifted from higher orbit to the lower orbit. We know that higher orbits are the unstable. That's why again that electrons jumps from higher orbit to the lower orbit. So there must be a radiation is emitted in the form of X-rays. ಈ ರೀತಿ when the fast moving electrons are suddenly stopped by the solid target, then there must be X-rays are produced. ಅದೇ ರೀತಿ ಗಾಮಾ ರೇಸ್ ಯಾವ ರೀತಿ ಪ್ರೊಡ್ಯೂಸ್ ಆಗ್ತವೆ? ಈ ಒಂದು ರೇಡಿಯಾಕ್ಟಿವ್ ಎಲಿಮೆಂಟ್ ಇಂದ ಆಲ್ಫಾ ಅಥವಾ ಬೀಟಾ ಡಿಕೆ ಆದಾಗ, ಆಲ್ಫಾ ಪಾರ್ಟಿಕಲ್ ಅಥವಾ ಬೀಟಾ ಪಾರ್ಟಿಕಲ್ ಎಮಿಟ್ ಆದಾಗ ಆ ರೇಡಿಯಾಕ್ಟಿವ್ ಎಲಿಮೆಂಟ್ನ ನ್ಯೂಕ್ಲಿಯಸ್ ಐತಲ್ಲ, ದಟ್ ನ್ಯೂಕ್ಲಿಯಸ್ ಕ್ಯಾನ್ ಬಿ ಎಕ್ಸೈಟೆಡ್, ಮೀನ್ಸ್ ನ್ಯೂಕ್ಲಿಯಸ್ ಶುಡ್ ಬಿ ಶಿಫ್ಟೆಡ್ ಫ್ರಮ್ ಲೋಯರ್ ಆರ್ಬಿಟ್ ಟು ದ ಹೈಯರ್ ಆರ್ಬಿಟ್. ಅಲ್ಲಿ ಹೈಯರ್ ಆರ್ಬಿಟ್ಸ್ ಆರ್ ದಿ ಅನ್ಸ್ಟೇಬಲ್. ಸೊ ಅಗೇನ್ ಇನ್ ದ ಟೈಮ್ ಆಫ್ 10⁻⁸ ಸೆಕೆಂಡ್ ದಟ್ ನ್ಯೂಕ್ಲಿಯಸ್ ಶಿಫ್ಟೆಡ್ ಫ್ರಮ್ ಹೈಯರ್ ಆರ್ಬಿಟ್ ಟು ದ ಲೋಯರ್ ಆರ್ಬಿಟ್. ಯಾವಾಗ ನ್ಯೂಕ್ಲಿಯಸ್ಸು ಆ ಒಂದು ಎಲಿಮೆಂಟ್ ಅಲ್ಲಿ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ ಜಂಪ್ ಆಗುತ್ತೋ ಆಗ ಪರ್ಟಿಕ್ಯುಲರ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್ ಎಮಿಟ್ ಆಗುತ್ತೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ದ ಈ ಒಂದು ರೇಡಿಯೇಷನ್ಗೆ ನಾವು ಗಾಮಾ ರೇಸ್ ಅಂತ ಕರಿತೀವಿ. ಈ ರೀತಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಇಂದ, ಎಲ್ ಸಿ ಆಸಿಲೇಟರ್ಸ್ ಇಂದ, ರೇಡಿಯೋ ವೇವ್ಸ್ ಅಂಡ್ ಮೈಕ್ರೋವೇವ್ಸ್, ಎಲೆಕ್ಟ್ರಾನ್ಸ್ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ ಇಂದ ಜಂಪ್ ಆದಾಗ ಪ್ರೊಡ್ಯೂಸ್ ಆಗ್ತಕ್ಕಂಥವು ಲೈಟ್ ವೇವ್ಸ್ ಇರ್ಬೋದು. ಅದೇ ರೀತಿ ಇನ್ಫ್ರಾರೆಡ್ ರೇಸ್, ಗಾಮಾ ರೇ ಎಕ್ಸ್ ರೇಸ್ ಅಂಡ್ ಆಲ್ಸೋ ದಿಸ್ UV ರೇಸ್. ನ್ಯೂಕ್ಲಿಯಸ್ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ ಜಂಪ್ ಆದಾಗ ಪ್ರೊಡ್ಯೂಸ್ ಆಗ್ತಕ್ಕಂಥವು ಗಾಮಾ ರೇಸ್. ಇದು ಈ ಒಂದು ಸೋರ್ಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಹಾಗಾದ್ರೆ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಪ್ರಾಪರ್ಟೀಸ್ ಏನು?